3 ದಿನ ಮುಂಚೆ ಬುಕ್ ಮಾಡಿರೋದು, ಟಿಕೆಟ್ ಸಿಗುತ್ತೋ ಇಲ್ವಾ ಅಂತ. ರೀಶೆಡ್ಯೂಲ್ ಆಗಿ 7:30 ಬಿಟ್ಟೈತೆ ಗೈಸ್. ಈ ನನ್ನ ಮಕ್ಕಳು ಒಂದೊಂದಲ್ಲ ಟಿಕೆಟೇ ಸಿಗ್ತಾ ಇರ್ಲಿಲ್ಲ ಗೈಸ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 7:30 ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೆ. ಆಮೇಲೆ ಎತ್ಕೊಂಡ್ ಬಂದಿರೋದು ಪ್ರಿಪರೇಷನ್ 15 ಅವರ್ ತಗೊಂಡು ಬರೀ 400 ಕಿಲೋಮೀಟರ್ ಓಡ್ಸಕ್ಕೆ. ದುವಾಡ ರೈಲ್ವೆ ಸ್ಟೇಷನ್ಗೆ ಸ್ವಾಗತ. ದುವಾಡ ಅಂದ್ರೆ 2 ವಡೆ ಅನ್ಕೊಂಬಿಟ್ಟಿರಪ್ಪ. ಗೈಸ್ ಇಲ್ಲೊಂದು ಬಿರಿಯಾನಿ ತಗೊಂಡಿದ್ದೀನಿ ಗೈಸ್ ತಿನ್ಬಿಟ್ಟು ಮಲಿಕೊಂಡ್ಬಿಡ್ಬೇಕು ಗೈಸ್. ಫುಲ್ಲು ಎಕ್ಟೆಕ್ ಆಗ್ಬಿಟ್ಟೈತಿ ಇವತ್ತು. ನಾಷ್ಟ ತಗೊಂಡಿದ್ದೀನಿ, ನಾಷ್ಟ ಮಾಡೋಣ ಅಂತ ದೋಸೆ ತಗೊಂಡಿದ್ದೀನಿ ಗೈಸ್. ಗಯಾ ನಮ್ಮ ತಾಯಿ ಹೆಣ್ಣಿಗೂ ಸ್ಪೆಷಲ್ ಟ್ರೈನಲ್ಲಿ ಮಾತ್ರ ಟ್ರಾವೆಲ್ ಮಾಡ್ಬೋದು. ಯಾಕೆ ಗೊತ್ತಾ? ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗುರು, ಇವಾಗ ನಾವೆಲ್ಲಪ್ಪ ಇದ್ದೀವಿ ಅಂದರೆ ವಿಶಾಖಪಟ್ಟಣಂ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಇಲ್ಲಿಗಾಕಪ್ಪ ಬಂದೆ ಅಂದರೆ ನಾವು ಮೊನ್ನೆ ಪೂರಿಗೆ ಹೋಗಿದ್ವಲ್ಲ ಗೈಸ್. ನಾನು ಹೋಗ್ಬೇಕಾದ್ರೆ ಹೇಳಿದ್ದೆ ನಿಮಗೆ, 3 ದಿನ ಮುಂಚೆ ಬುಕ್ ಮಾಡಿರೋದು, ಟಿಕೆಟ್ ಸಿಗುತ್ತೋ ಇಲ್ವಾ ಅಂತ. ಈ ಕಡೆಯಿಂದ ಬರೋದೂ ಅಷ್ಟೇ. ಏನು ಮಾಡಿದೆ, ನನಗೆ ಪೂರಿಯಿಂದ ಡೈರೆಕ್ಟಾಗಿ ಸಿಕ್ಕಿರಲಿಲ್ಲ. ಅದಕ್ಕೆ ಏನು ಮಾಡಿದೆ, ನಿನ್ನೆ ಪೂರಿಯಿಂದ ವಿಶಾಖಪಟ್ಟಣಂಗೆ ಬಂದು ಇಲ್ಲೊಂದು ದಿನ ಇದ್ದೆ. ಇವಾಗ ವಿಶಾಖಪಟ್ಟಣಮಿಂದ ಮಧ್ಯಾಹ್ನ ಟ್ರೈನ್ ಒಂದು ಟಿಕೆಟೇ ಸಿಗ್ತಾ ಇರಲಿಲ್ಲ ಗೈಸ್. ಅದು ಎಕ್ಸ್ಟ್ರಾ ಅದೆಷ್ಟೋ ಪೇ ಮಾಡಿ RSC ಸೀಟು ಕನ್ಫರ್ಮ್ ಆಗೈತೆ. ಇವತ್ತು ನಮ್ಮ ಪ್ರಯಾಣ RSC ಇಲ್ಲಿ ಎಲ್ಲಿಗೆ ಅಂದರೆ ವಿಶಾಖಪಟ್ಟಣಂ ಟು SMBT ರೈಲ್ವೆ ಸ್ಟೇಷನ್ಗೆ ಗೈಸ್. ಈ ಟ್ರೈನ್ ಇಲ್ಲಿಂದ ಸ್ಟಾರ್ಟ್ ಆಗೋದ್ರಿಂದ ಸಿಕ್ಕಿದ್ದಷ್ಟೇ RSC, ಇಲ್ಲ ಸಿಗ್ತಾ ಇರಲಿಲ್ಲ. ನೋಡ್ರಿ, ಫೈನಲ್ ಆಗಿ ನಮ್ಮ ಟ್ರೈನ್ ಬಂದು ರೆಡಿಯಾಗಿ ನಿಂತೈತೆ ಗೈಸ್. ಆ ಸೈಡ್ ಇರೋದೆ. ಆಮೇಲೆ AC ಇಲ್ಲ ಅಂತ ಕೇಳಿದ್ರೆ AC ಇಲ್ಲ ಗೈಸ್. AC ಸಿಗಲ್ಲ, ಅದೃಷ್ಟ ಹಣೆ ಬರದಲ್ಲಿ ಇಲ್ಲ. ಅದಕ್ಕೆ ಏನು ಮಾಡೋದು ಅಂದರೆ ಸ್ಲೀಪರ್ ಕ್ಲಾಸಲ್ಲಿ ಹೋಯ್ತಾ ಇದ್ದೀನಿ ಇವಾಗ. ಏನಿಲ್ಲ, ಇವತ್ತು ಮಧ್ಯಾಹ್ನ 3:30 ಬಿಟ್ರೆ ನಾಳೆ ಮಧ್ಯಾಹ್ನ 1 ಗಂಟೆಗೆಲ್ಲ SMBT ಇರ್ತೀವಿ ಗೈಸ್. ಈ ರಾತ್ರಿ ಹೊತ್ತಾದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಆರಾಮಾಗಿ ಟ್ರಾವೆಲ್ ಮಾಡ್ಬಿಡ್ಬೋದು. ಆ ಸೈಡೆಲ್ಲ ಸಿಕ್ಕಾಪಟ್ಟೆ ಜನ ಹತ್ತುತ್ತಾ ಇದ್ರು. ಅದಕ್ಕೆ ಈ ಸೈಡ್ಗೆ ಬಂದ್ಬಿಟ್ಟಿದ್ದೀನಿ. ಇನ್ನು ನಮ್ಮ ಟ್ರೈನ್ ಹೊರಡೋಕ್ಕೆ 19 ನಿಮಿಷ ಟೈಮ್ ಐತೆ. S5 ಅಲ್ಲಿ 63 ಗೈಸ್ ನಮ್ದು ನಂಬರು. ಇವಾಗ ಬನ್ನಿ ಒಂದು ಟೀ ಕುಡ್ದು ಜರ್ನಿನ ಸ್ಟಾರ್ಟ್ ಮಾಡ್ಬಿಡೋಣ ಗೈಸ್. ನೋಡ್ರಿ, ಫೈನಲ್ ಆಗಿ ಒಂದು ಕಾಫಿ ತಗೊಂಡಿದೀವಿ. ಇವಾಗ ಕಾಫಿ ಟ್ರೈ ಮಾಡೋಣ ಗೈಸ್. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ಬೇಕು, ನಾನು ಯಾವತ್ತಾಗಲಿ ಎಲ್ಗಾದ್ರೂ ಹೋದಾಗ ಈ ಸ್ಪೆಷಲ್ ಟ್ರೈನ್ ಅಂತ ಹಾಕಿರ್ತಾರಲ್ಲ, ನಮ್ಮ ತಾಯಿ ಹೆಣ್ಣಿಗೂ ಸ್ಪೆಷಲ್ ಟ್ರೈನಲ್ಲಿ ಮಾತ್ರ ಟ್ರಾವೆಲ್ ಮಾಡ್ಬೋದು. ಯಾಕೆ ಗೊತ್ತಾ? ನಾನು ಇಲ್ಲಿ ಬೆಂಗಳೂರಿಂದ ಭುವನೇಶ್ವರ್ ಬರೋಕ್ಕೆ 19 ಅವರ್ ತಗೊಂಡೈತೆ ಟ್ರೈನ್. ಎಷ್ಟು? 19 ಅವರು. ಅದೇ ಈ ಪೂರಿಯಿಂದ ವಿಶಾಖಪಟ್ಟಣಂ ಬರೋಕ್ಕೆ ಬೆಳಗಿನ ಜಾವ 2:30 ಇದ್ದಿದ್ದು ಟ್ರೈನು ರೀಶೆಡ್ಯೂಲ್ ಆಗಿ 7:30 ಬಿಟ್ಟೈತೆ ಗೈಸ್. 7:30 ರೈಲ್ವೆ ಸ್ಟೇಷನಲ್ಲಿ ಇದ್ದೆ. ಆಮೇಲೆ ಎತ್ಕೊಂಡ್ ಬಂದಿರೋದು ಇಲ್ಲಿಗೆ ಬಂದೆ. ಅವ್ನು ಎಷ್ಟೊತ್ತಿಗೆ ಗೊತ್ತಾ? ರಾತ್ರಿ 9:00 ಬಂತು ಟ್ರೈನ್ ಇಲ್ಲಿಗೆ. ಅಂದರೆ ಸತತ 2:30 ಅಂದರೆ ಹತ್ತತ್ರ ಒಂದು 15 ಅವರ್ ತಗೊಂಡು ಬರೀ 400 ಕಿಲೋಮೀಟರ್ ಓಡ್ಸೋಕ್ಕೆ. ಸುಸ್ತಾಗ್ಬಿಟ್ಟಿತ್ತು. ಬುಕ್ಕಿಂಗ್ ಮಾಡಿದ್ಕೆ ಸರ್ ಹೋಯ್ತು, ಇಲ್ಲ ಅಂದಿದ್ರೆ ಅಷ್ಟೇ. ಯಾರು ಜನನೇ ಇರಲಿಲ್ಲ ಗೈ ಸ್ಪೆಷಲ್ ಟ್ರೈನಲ್ಲಿ. ನನ್ನ ಅನಿಸಿಕೆ, ನೀವೆಲ್ಲಾದ್ರೂ ಹೋಗ್ಬೇಕು ಅಂದರೆ ಸ್ಪೆಷಲ್ ಟ್ರೈನ್ ಮಾತ್ರ ಬುಕ್ ಮಾಡ್ಕೊಂಬಿಡ್ರಿ. ಅದು ಯಾಕಂದರೆ ವರ್ಷದಲ್ಲಿ 2 ದಿನ ಓಡಾಡೋದು. ಅದಕ್ಕೇ ಸ್ಪೆಷಲ್ ಟ್ರೈನ್ ಸವಾಸನೆ ಬೇಡಪ್ಪ. ರೆಗ್ಯುಲರ್ ಟ್ರೈನೇ ಟಿಕೆಟೇ ಬುಕ್ ಮಾಡಿದ್ದೀನಿ ಇವಾಗೂ. ರೆಗ್ಯುಲರ್ ಟ್ರೈನ್ ಆಯಿತು ಅಂದರೆ ಕರೆಕ್ಟ್ ಟೈಮ್ಗೆ ಹೊರಡುತ್ತೆ, ಕರೆಕ್ಟ್ ಟೈಮ್ಗೆ ಬರುತ್ತೆ. ಸ್ಪೆಷಲ್ ಟ್ರೈನ್ ಸವಾಸನೆ ಬೇಡ ನಮಗೆ. ನೋಡ್ರಿ, ಈ ಥರ ಏನು ಗಾಡಿಗಳೆಲ್ಲ ಇರೋದಲ್ವಾ, ಇದು ಅವ್ರೂರ ಕಡೆಗೆ ಪಾರ್ಸಲ್ ಮಾಡಿಸ್ತಾ ಇರ್ತಾರೆ. ಇಲ್ಲಿಂದ ಇಲ್ಲಿ ತಗೊಳ್ಳೋದು, ಅವ್ರೂರ ಕಡೆ ಪಾರ್ಸಲ್ ಮಾಡಿಸ್ಕೊಂಡು ಹೋಗೋದು, ಅಲ್ಲಿ ಓಡಿಸೋದು ಮಸ್ತಾಗಿ. ನೋಡ್ರಿ, ನಮ್ಮ ಕರ್ನಾಟಕದ ಗಾಡಿ ಗೈಸ್ ಇದು. ವಿಶಾಖಪಟ್ಟಣಂ ಬೆಲ್ಲ ಏನು ಮಾಡ್ತಾವ್ರೆ ನಮ್ಮ ಕನ್ನಡಿಗರು, ಪಾರ್ಸಲ್ ಮಾಡ್ತಾವ್ರೆ. ಮಾಡಲಿ ಸಿಗ್ತೀನಿ ಗೈಸ್. ಇನ್ನೇನು ಹೊರಡುತ್ತೆ ನಮ್ಮ ಟ್ರೈನು ಗೈಸ್. ಬನ್ನಿ, ಫೈನಲ್ ಆಗಿ ನಮ್ಮ ಟ್ರೈನ್ನ ಬೋರ್ಡಿಂಗ್ ಆಗೋಣ. ಇದರಲ್ಲಿ ನೆಕ್ಸ್ಟ್ ನಮ್ಮದು 22 ಗಂಟೆ ಜರ್ನಿ ಇದರಲ್ಲೇ. ಅದು RSC ಕುತ್ಕೊಂಡು ಹೋಗ್ಬೇಕು. ಸೀಟು ಸಿಕ್ಕಿಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. 63 ಇದೆ ಗೈಸ್ ನಮ್ಮ ಸೀಟು. RSC ಅಂದರೆ ಹಿಂಗೆ 2 ಸೀಟ್ ಇರುತ್ತೆ, ಒಬ್ಬೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಯಾರಾದರೂ ಒಂದು ಪುಣ್ಯಾತ್ಮ ಕ್ಯಾನ್ಸಲ್ ಮಾಡಿಬಿಟ್ಟಿದ್ರೆ ನಂದೇ ಆಗ್ಬಿಡುತ್ತೆ ಸೀಟು ಗೈಸ್. ಕರೆಕ್ಟು 3:20 ನಮ್ಮ ಟ್ರೈನು ವಿಶಾಖಪಟ್ಟಣಮಿಂದ ಮೂವಿಂಗ್ ಐತೈತೆ ಗೈಸ್. ಎಕ್ಸಾಕ್ಟ್ ಟೈಮ್ ಕರೆಕ್ಟಾಗಿ ಪಾಸ್ ಆಯ್ತೈತೆ. ಬಾಯ್ ವಿಶಾಖಪಟ್ಟಣಂ. ಗೈಸ್, ನನ್ನ ಅದೃಷ್ಟಕ್ಕೆ ನನ್ನ ಸೀಟ್ಗೆ ಇನ್ನೂ ಯಾರೂ ಬಂದಿಲ್ಲ ಗೈಸ್. ಟ್ರೈನು ಪೀಸಾಗಿ ಹೋಯ್ತೈತೆ.
ಇನ್ನು ಯಾರೂ ಹತ್ತಿಲ್ಲ. ನೋಡೋಣ, ಯಾರಾದರೂ ಬಂದರೆ ಬಿಡೋದು, ಇಲ್ಲಾಂದರೆ ನಾನು ಒಬ್ಬನೇ ಆರಾಮಾಗಿ ಮಲಿಕೊಂಡು ಹೋಗ್ಬಿಡ್ಬೋದು, ಟೆನ್ಷನ್ ತಗೊಳಂಗಿರಲ್ಲ. ಗಾಯ್ಸ್ ನಮ್ಮ ಜರ್ನಿಯ ಮೊಟ್ಟ ಮೊದಲ ಸ್ಟೇಷನ್ಗೆ ಬಂದಿದ್ದೀವಿ. ದುವಡ ರೈಲ್ವೆ ಸ್ಟೇಷನ್ಗೆ ಸ್ವಾಗತ. ದುವಡ ಅಂದರೆ 2 ವಡೆ ಅನ್ಕೊಂಬಿಟ್ಟಿರಪ್ಪ. ರೈಲ್ವೆ ಸ್ಟೇಷನ್ ಹೆಸರೇ ದುವಡ ಅಂತ. ಸಗದಾಗಿದೆ ಗೈಸ್ ರೈಲ್ವೆ ಸ್ಟೇಷನ್ನು. ಎಲ್ಲ ಹಚ್ಕೊತಾವ್ರು ಇವಾಗ. ಈ ಆಂಧ್ರ ಪ್ರದೇಶಲ್ಲಿ ರೈಲ್ವೆ ಸ್ಟೇಷನ್ಗಳೆಲ್ಲ ಸೂಪರ್ ಆಗೈತೆ. ಅಂದರೆ ಒಳ್ಳೊಳ್ಳೆ ಲೊಕೇಶನಲ್ಲಿ, ನಮ್ಮ ಕಾರವಾರ ಸೈಡಲ್ಲಿ ಇರುತ್ತಲ್ಲ ಆ ಥರ ಕಾಣುತ್ತೆ ಲೊಕೇಶನ್ ನಿಮಗೆ. ಇನ್ನೇನು ಹೊರಡ್ಬೇಕು ಗೈಸ್. ಇದು ಚಿಕ್ಕ ಸ್ಟೇಷನು, 2 ನಿಮಿಷ ನಿಲ್ಸೋದಿಲ್ಲಿ ಗೈಸ್. ಈ ಸ್ಟೇಷನಲ್ಲಿ ಒಂದು ಕಿಲ್ಲೆ ವಾಟರ್ ಬೇರೆ ತೊಗೊಂಬಿಟ್ಟಿದ್ದೀನಿ, ಫುಲ್ ಕೋಲ್ಡು. ಇನ್ನೂ ನಮ್ಮ ಸಿಗ್ನಲ್ ಕ್ರಾಸ್ ಆಗಿಲ್ಲ ಹೊರಡೋಣ ಅಂದರೆ. ಅಲ್ಲೇ ಒಂದು 10 ನಿಮಿಷ ಆಯ್ತು ಗೈಸ್ ನಿಲ್ಸೋನು, ಇನ್ನೂ ಕ್ಲಿಯರೇ ಮಾಡ್ತಾಯಿಲ್ಲ ಇಲ್ಲಿ. ಅದೇ ಬೇಜಾರಾಗೋದು, ಈ ರೈಲ್ವೆ ಸ್ಟೇಷನಲ್ಲಿ ನಿಲ್ಸಿದ್ರೆ ಏನು ಬೇಜಾರಾಗಲ್ಲ. ಇದು ಯಾವುದೋ ಕ್ರಾಸಿಂಗಲ್ಲಿ ಹಾಕ್ಬಿಡ್ತಾರಲ್ಲ 1 ಅವರ್, ಅವಾಗ ಬೇಜಾರಾಗ್ಬಿಡ್ತದೆ ಪಕ್ಕ. ಗೈಸ್ ಇವಾಗ ಫೈನಲ್ ಆಗಿ ನಮ್ಮ 2ನೇ ಸ್ಟಾಪಿಗೆ ಬಂದಿದ್ದೀವಿ. ಹೆಸ್ರೇನು ಗೊತ್ತಾ? ಯಲಮನ್ ಚಿಲ್ಲಿ ಅಂತ. ಗೋಬಿ ಮಂಜೂರಿ ಯಲಮನ್ ಚಿಲ್ಲಿ ಅಂತ. ಈ ಸ್ಟೇಷನ್ಗೆ ಬಂದಿದ್ದೀವಿ ಗೈಸ್. ಈ ವಿಶಾಖಪಟ್ಟಣಮಿಂದ ಬರೋ ಸ್ಟೇಷನ್ಗಳೆಲ್ಲ ಸೂಪರಾಗಿ ಕಾಣಿಸ್ತದೆ ಗೈಸ್. ಎಲ್ಲ ಬೆಟ್ಟ ಸುತ್ತ ಸೆಂಟ್ರಲ್ ಹೋಗೋದು ಮಸ್ತಾಗಿ ಕಾಣುತ್ತೆ ನಿಮಗೆ, ಒಳ್ಳೆ ಸಕಲೇಶ್ವರ ಫೀಲ್ ಕೊಡುತ್ತೆ. ಆದರೆ ಫಾರೆಸ್ಟ್ ಒಳಗೆ ಹೋಗಲ್ಲ. ಆಮೇಲೆ ಫಾರೆಸ್ಟ್ ಒಳಗೆ ಹೋಯ್ತಿಲ್ಲ ಅಂತ ಕೇಳ್ಬಿಟ್ಟಿರೋ. ಟೈಮ್ ನೋಡ್ಬೋದು 4:40 ಆಗೈತೆ. 10 ನಿಮಿಷ ತಡವಾಗಿ ಬಂದೈತಿ ಇವಾಗ ನಮ್ಮ ಸ್ಟೇಷನ್ಗೆ. ಪರವಾಗಿಲ್ಲ ಗೈಸ್, 10 ನಿಮಿಷ ಎಲ್ಲ ಏನು ಮ್ಯಾಟ್ರ್ ಆಗೋಲ್ಲ. ಹೋಯ್ತಾ ಮ್ಯಾಟ್ರ್ ಆಗೋದು. ಇವಾಗೆಲ್ಲ ಮ್ಯಾಟ್ರ್ 10 ನಿಮಿಷದ್ದು. ಗಾಯ್ಸ್ ನಮ್ಮ ಟ್ರೈನು ಫೈನಲಾಗಿ ಈ ಯಲಮನ್ ಚಿಲ್ಲಿಯಿಂದ ಪಾಸ್ ಆಯ್ತೈತೆ. ಮುಂದೆ ನೋಡ್ರಿ ಯಾವ ಥರ ಕಾಣುತ್ತೆ ಅಂತ. ಯಲಮನ್ ಚಿಲ್ಲಿ ಹೆಸ್ರೇ ಡಿಫ್ರೆಂಟ್ ಈ ಸೈಡಲ್ಲಂತೂ. ಕೇಳೋಕ್ಕೆ ಖುಷಿ ಆಯ್ತದೆ. ಎಲ್ಲ ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ ನೋಡಿ ಗೈಸ್. ಹತ್ತತ್ರ ಒಂದು 50-100 ಬೈಕ್ ಅವೆ ಇಲ್ಲಿ. 5 ನಿಮಿಷಕ್ಕೆ ಬೈತಾವನೆ ಅವನು ಯಾರೋ. ಏನಪ್ಪ ಇದು ಪಾಪ. ಈ ಟ್ರೈನ್ ಬರೋಕ್ಕೆ ಮುಂಚೆನೇ ಲಾಕ್ ಮಾಡ್ಬಿಟ್ಟಿರಂಗೆ ಅವ್ರು. ಎಷ್ಟು ಜನ ಅವ್ರು ನೋಡಿ ಗೈಸ್. ಕಾಯ್ದು ಸುಸ್ತಾಗ್ಬಿಟ್ಟವ್ರೆ. ಟಾಟಾ ಮಾಡ್ತಾವ್ರು ನೋಡ್ರಿ. ಇವಾಗ ನಮ್ಮದು 100 ಕಿಲೋಮೀಟ್ರ್ ಹೊಡ್ಕೊಂಬಂದವ್ನು ಗೈಸ್ ಕಂಟಿನ್ಯೂ. 100 ಕಿಲೋಮೀಟ್ರ್ ಹೊಡ್ಕೊಂಡು ಇವಾಗ ಇದ್ಯಾವುದೋ ಜಂಕ್ಷನ್ಗೆ ಬಂದವನೆ. ಹೇಳ್ತೀನಿ ಬರ್ರಿ ಗಾಯ್ಸ್. ಫೈನಲ್ ಆಗಿ ನಮ್ಮ ಟ್ರೈನು ಸಮಲಕೋಟ್ ಜಂಕ್ಷನ್ಗೆ ಬಂದಿದೆ ಗೈಸ್. ಇದು ಅಷ್ಟೇ ಆಂಧ್ರ ಪ್ರದೇಶಲ್ಲೇ ಬರೋದು. ಸಮಲಕೋಟ್ ಜಂಕ್ಷನಲ್ಲಿ ಇದ್ದೀವಿ ಗಾಯ್ಸ್. 100 ಕಿಲೋಮೀಟ್ರ್ ಹೊಡೆದ ಏನು ಕರೆಕ್ಟಾಗಿ ಹೊಡೆದ ಗೊತ್ತಾ? ಎಲ್ಲೂ ಒಂದೇ ಒಂದು ಸ್ಟಾಪ್ ಕೊಡಲಿಲ್ಲ ಗೈಸ್. ಸಕ್ಕದಾಗ ಹೊಡ್ಕೊಂಬಂದ್ಬಿಟ್ಟ 100 ಕಿಲೋಮೀಟ್ರು. ಗಾಯ್ಸ್ ನೋಡ್ತಿದಂಗೆ ಆಲೆ ಕತ್ಲಾಗ್ಬಿಡ್ತು ಗೈಸ್. ಇಲ್ಲಂತೂ ಸಿಕ್ಕಾಪಟ್ಟೆ ಸೆಕೆ. ಅದು ಹೆಂಗಿರ್ತಾರಪ್ಪ ಜನಗಳು ನೋಡ್ರಿ. ಇವಾಗ ರಾಜಮಂಡ್ರಿಲಿ ಇದ್ದೀವಿ ನಾವು. ಇವಾಗ ಊರ ಹೆಸ್ರು ಹೇಳೋಕ್ಕೆ ಒಂಥರ ಅನಿಸ್ತದಪ್ಪ. ರಾಜಮಂಡ್ರಿಲಿ ಇದ್ದೀವಿ ಇವಾಗ. ಇಲ್ಲಿಂದ ನೆಕ್ಸ್ಟು ವಿಜಯವಾಡಗೆ ಹೋಗ್ತೀವಿ ಗೈಸ್. ನೈಟ್ 9:30 ಸರಿಯಾಗಿ ಹೊಡಿತಾನೆ. ಇನ್ನು 100 ಕಿಲೋಮೀಟ್ರ್ ನೆಕ್ಸ್ಟು. ಸಖತ್ತು ಫಾಸ್ಟಲ್ಲಿ ಐತೆ ಟ್ರೈನು. ಇವಾಗ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಡ್ತೀನಿ ಗೈಸ್ ಸೀಟಲ್ಲಿ.
ಗೈಸ್ ಫೈನಲಿ ನಮ್ಮ ಟ್ರೈನು ಇವಾಗ ವಿಜಯವಾಡದಲ್ಲಿದ್ದೀವಿ ಗೈಸ್. ಟೈಮ್ ಬಂದು 10:10. ನಿಮಗೆ ಒಂದು 10 ನಿಮಿಷ ಲೇಟಾಗೈತೆ ಅಷ್ಟೇ. ಕರೆಕ್ಟಾಗಿ 9:58ಕ್ಕೆ ಬರಬೇಕಾಗಿತ್ತು. 10 ನಿಮಿಷ ಲೇಟಾಗಿ ಬಂದೈತೆ. ಆ ಸೈಡ್ ಏನು ನೋಡ್ತಾ ಇದ್ದೀರಲ್ಲ ಅದು ಡುರಾಂಟೋ ಎಕ್ಸ್ಪ್ರೆಸ್ ಗೈಸ್, ಬೆಂಗಳೂರಿಂದ ಬಂದಿರೋದು. ಇವಾಗ ಇಲ್ಲಿ ಏನಾದರೂ ತಿನ್ನೋಕ್ಕೆ ತೊಗೊಬೇಕು. ಇನ್ನೂ ಏನೂ ಊಟ ಏನೂ ಮಾಡಿಲ್ಲ ನಾವು ಗೈಸ್. ಇಲ್ಲೊಂದು ಬಿರಿಯಾನಿ ತೊಗೊಂಡಿದ್ದೀನಿ ಗೈಸ್, ತಿನ್ನೋಣ ಅಂತ. ಟ್ರೈನ್ ಹೊರಡಂಗೈತೆ, ಫಸ್ಟು ಹೊತ್ಕೊಂಡ್ಬಿಡ್ಬೇಕು. ನೋಡೋಣ ಬರ್ತಾ ಇಲ್ಲೋ ಅಂತ. ಇದೇನು ಸೈಜೇ ಕಾಣಲ್ಲಪ್ಪ. ರೈಲ್ವೆ ಸ್ಟೇಷನಲ್ಲಿ ಹಿಂಗೆ ಇರ್ತದೆ. 100 ರೂಪಾಯಿ ಗೈಸ್ ರೈಟ್ ಇದಕ್ಕೆ. ಎಲ್ಲರೂ ತಗೊಂತಾಯಿದ್ರು ಚೆನ್ನಾಗೈತೆ ಅಂತ, ನಾನು ತಗೊಂಡೆ. ಅದಕ್ಕೆ ತಿನ್ಬಿಟ್ಟು ಹೋಗಿ ಮಲಿಕೊಂಡ್ಬಿಡ್ಬೇಕು ಗೈಸ್. ಫುಲ್ಲು ಎಕ್ಟೆಕ್ಕಾಗ್ಬಿಟ್ಟೈತಿ ಇವತ್ತು ಲೈಟಾಗೆ. ಅದಕ್ಕೆ ಹೋಗಿ ತಿನ್ಬಿಟ್ಟು ಹೋಗಿ ಮಲಿಕೊಂತ ಇದ್ದೀನಿ. ಬೆಳಗ್ಗೆ ಸಿಗ್ತೀನಿ ನಿಮಗೆ. ಗೈಸ್ ಬೆಳಗಿನ ಶುಭೋದಯ. ಇವಾಗ ನಾವು ಕಂಪ್ಲೀಟಾಗಿ ಎಲ್ಲಿದ್ದೀವಪ್ಪ ಅಂದರೆ ಜೋಲಾರ್ಪೇಟ್ ಜಂಕ್ಷನಲ್ಲಿ ಇದ್ದೀವಿ ಗೈಸ್. ರಾತ್ರಿ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಟ್ಟಿತ್ತು, ಮಲಿಕೊಂಬಿಟ್ಟಿದೆ. ಇವಾಗ ಎದ್ದಿದ್ದು ಗೈಸ್. ಇನ್ನೊಂದು 2 ಗಂಟೆಯಲ್ಲಿ ನಾವು ಹೋಗ್ಬಿಡ್ತೀವಿ ಅನ್ಕೊತೀನಿ. ಇಲ್ಲಿಂದ ಒಂದು 130 ಕಿಲೋಮೀಟ್ರ್ ಐತೆ ಅಷ್ಟೇ. ನಮ್ಮ ಟ್ರೈನು ಆನ್ ಟೈಮ್ ಐತೆ ಕರೆಕ್ಟಾಗಿ. ಇನ್ನೇನು ಹೊರಟ್ಬಿಡ್ತೀವಿ. ಟೈಮ್ ಅದು 11:06, 1 ಅವರ್ ಅಲ್ಲ ಗೈಸ್. ಬನ್ನಿ ಇವಾಗ ಟ್ರೈನ್ ಹೊರಡೋದು, ಹತ್ತು ಬಿಡೋಣ ಗೈಸ್. ಇವಾಗ ನಾಷ್ಟ ತೊಗೊಂಡಿದ್ದೀನಿ, ನಾಷ್ಟ ಮಾಡೋಣ ಅಂತ ದೋಸೆ ತೊಗೊಂಡಿದ್ದೀನಿ ಗೈಸ್. ಏನು ತಿಂದೇ ಇಲ್ಲ ನಾನು, ಹಂಗೆ ಮಲಿಕೊಂಬಿಟ್ಟಿದ್ದೆ ರಾತ್ರಿ. ಅಯ್ಯೋ ಒಂದು ಚೂರೂ ಚೆನ್ನಾಗಿಲ್ಲ ಬೇಕೀಗ. ಏನು ಅಂತಲೇ ಗೊತ್ತಾಯ್ತಿಲ್ಲ. ಪೈಸಾ ವೇಸ್ಟ್ ಅಷ್ಟೇ. ಒಂಚೂರು ಚೆನ್ನಾಗಿಲ್ಲ ದೋಸೆ. नागरपेट से जलपाईगुड़ी तक जाने वाली अमृत भारत एक्सप्रेस 2 नंबर प्लेटफॉर्म पर खड़ी। ಗೈಸ್ ಇವಾಗ ಫೈನಲಿ ನಮ್ಮ ಟ್ರೈನ್ ಬಂದೈತೆ ಕೂಪಮ್ಗೆ ಗೈಸ್. ಇವಾಗ ಕೂಪಮ್ಮಲ್ಲಿದ್ದೀವಿ ನಾವು. ಇಲ್ಲಿಂದ ಇನ್ನೊಂದು ಅವರ್ ಗೈಸ್. ಇಲ್ಲಿಂದ ಬಂಗಾರಪೇಟೆ ಬಿಟ್ಟರೆ ನೆಕ್ಸ್ಟು ಕೃಷ್ಣರಾಜಪುರಮ್ಮೆ. 1 ಅವರಲ್ಲಿ ಮನೆಗೆ ಹೋಗ್ಬಿಡ್ತೀವಿ. 1 ಅವರಲ್ಲಿ ಗೈಸ್. ಫೈನಲ್ ಆಗಿ ನೋಡ್ಬೋದು ಇವಾಗ ನಾವಿದ್ದೀವಿ ಕೃಷ್ಣರಾಜಪುರಮಲ್ಲಿ. ಇಲ್ಲಿಂದ ಮೆಟ್ರೋಗೆ ಹೋಗ್ಲಿ. ನಿಮಗೂ ಇಷ್ಟ ಆಯಿತು ಅನ್ಕೊತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.